ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಮಧು ರಿವ್ಯೂಸ್. ಈ ವಿಡಿಯೋ ನೋಡ್ತಾ ಇರೋರು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಬಂದು ಪೂರ್ತಿಯಾಗಿ ವೋಟಿಂಗ್ ಪೋಲ್ ಅನಾಲಿಸಿಸ್ ಇರುತ್ತೆ. ಯಾರು ಟಾಪಲ್ಲಿದ್ದಾರೆ, ಯಾರು ಬಾಟಮಲ್ಲಿದ್ದಾರೆ, ಯಾರು ವೋಟಿಂಗ್ ಚೆನ್ನಾಗಿದೆ, ಯಾರು ಎಲಿಮಿನೇಟ್ ಆಗೋ ಚಾನ್ಸಸ್ ಇದೆ ಅನ್ನೋದನ್ನು ಪೂರ್ತಿಯಾಗಿ ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ಕೊಳ್ಳೋಣ. ಮೊದಲನಿಗೆ ಬಂದು ಈ ವಾರ ಫಸ್ಟ್ನೇ ವಾರ ಎಲಿಮಿನೇಷನ್ ಇಲ್ಲ ಅಂತ ಅನ್ಕೋಬೇಡಿ. ಯಾಕಂದರೆ 99.99% ಈ ವೀಕು ಎಲಿಮಿನೇಷನ್ ಇದೆ. ಒಂದು ವೇಳೆ ಇಲ್ಲ ಅಂತಂದರೆ ಹ್ಯಾಪಿ, ನೀವು ಹ್ಯಾಪಿ, ನಾನು ಹ್ಯಾಪಿ. ಯಾಕಂತಂದರೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಗೆ ನೀವು ವೋಟ್ ಹಾಕ್ಕೊಳ್ಳಿ. ಎಲಿಮಿನೇಷನ್ ಈ ವಾರ ಇರೋದಿಲ್ಲ ಅಂತ ಮಾತ್ರ ವೋಟನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಈಗ ವೋಟಿಂಗಲ್ಲಿ ಬಂದರೆ ಎಲ್ಲ ಅನ್ಅಫಿಷಿಯಲ್ಸ್ ಪೋಲ್ಸಲ್ಲಿ, ಟ್ವಿಟರಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು, ಎಲ್ಲ ಅನ್ಅಫಿಷಿಯಲ್ಸ್ ಪೋಲ್ಸಲ್ಲೂ ಓವರ್ ಆಲ್ ವೋಟಿಂಗ್ ಪೋಲ್ ರಿಸಲ್ಟ್ಸ್ ಯಾವ ಥರ ಇದೆ ಅಂತಂದರೆ, ಫಸ್ಟ್ ಪ್ಲೇಸಲ್ಲಿ ಬಂದು ನಿಜವಾಗ್ಲೂ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇವ್ರು ಇರ್ತಾರೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಸ್ಟ್ರಾಂಗ್ ವೋಟಿಂಗ್ ಬೀಳ್ತಾ ಇದೆ. ಯಾರು ಅಂತಂದರೆ ಚೈತ್ರಾ ಕುಂದಾಪುರ್ ಅವರು. ಚೈತ್ರಾ ಕುಂದಾಪುರ್ ಅವ್ರಿಗೆ 20-21% ನಿಜವಾಗ್ಲೂ ಬೀಭತ್ಸವಾದ ವೋಟಿಂಗ್ ಅನ್ನೋದು ಫಾಲ್ ಆಗ್ತಾ ಇದೆ. ಯಾಕೆ ಅಂತಂದರೆ ಸ್ಟಾರ್ಟಿಂಗ್ 2 ಡೇಸಲ್ಲಿ ಬಂದಾಗ ಅವರು ಚೆನ್ನಾಗಿ ಗೇಮನ್ನು ಆಡಿದ್ರು, ಅದ್ರ ಜೊತೆಗೆ ನಾಮಿನೇಷನಲ್ಲಿ ಚೆನ್ನಾಗಿ ಪಾಯಿಂಟ್ಸನ್ನು ಇಟ್ಟರು, ಸ್ಟ್ರಾಂಗ್ ಆಗಿ ಮಾತಾಡ್ತಾ ಇದ್ದಾರೆ. ಯಾರಾದರೂ ಮಾತಾಡಿದ್ರೆ ಅವ್ರಿಗೆ ಕೌಂಟರ್ ಕೂಡ ಸಖತ್ತಾಗಿ ಕೊಡ್ತಾ ಇದ್ದಾರೆ. ತುಂಬ ಜನ ಫ್ಯಾನ್ಸ್ನ ಅಟ್ರಾಕ್ಟ್ ಮಾಡೋದ್ರಲ್ಲಿ ಚೈತ್ರಾ ಕುಂದಾಪುರ್ ಅವರು ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಇವರಿಗೆ ಟಾಪ್ ವೋಟಿಂಗ್ ಬೀಳ್ತಾ ಇದೆ. ನಾನಂತೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟು ವೋಟಿಂಗ್ ಬೀಳುತ್ತೆ ಅವ್ರಿಗೆ ಅಂತ ಅಂದ್ಬಿಟ್ಟು. ಇವರಿಗೆ 20-21% ವೋಟ್ ಅನ್ನೋದು ಬೀಳ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಗೌತಮಿ ಅವರು. ಗೌತಮಿ ಅವ್ರಿಗೆ ಬಂದು 19-20% ವೋಟ್ ಅನ್ನೋದು ಬೀಳ್ತಾ ಇದೆ. ನಾನು ಇವರು ಟಾಪಲ್ಲಿ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಇವರು ಈಗಲೂ ಅಷ್ಟೇ ಟಾಪಲ್ಲೇ ಇದ್ದಾರೆ ಅಂತ ಹೇಳ್ಕೊಬೋದು. ಯಾಕಂದರೆ ಡಿಫ್ರೆನ್ಸ್ ಅನ್ನೋದು ತುಂಬ ಕಡಿಮೆ ಇದೆ. ನೆಟ್ಟು ನೆಕ್ಕು ಇದೆ ಚೈತ್ರಾ ಅವ್ರಿಗೂ ಮತ್ತು ಗೌತಮಿ ಅವ್ರಿಗೂ. 19% ಅನ್ನೋದು ಪೋಲ್ ಆಗ್ತಾ ಇದೆ ವೋಟಿಂಗ್ ಅನ್ನೋದು. ಇವ್ರದ್ದು ಕಾಮ್ ಆ್ಯಂಡ್ ಕಂಪೋಸ್ ಆಗಿದ್ದಾರೆ ಹೌಸಲ್ಲಿ. ಗೇಮ್ ಕೂಡ ಪರವಾಗಿಲ್ಲ, ಓಕೆ ಥರ ಆಡ್ತಾ ಇದ್ದಾರೆ. ಬಟ್ ಇವರು ಎಲ್ಲಿ ಮಾತಾಡಬೇಕು, ಎಲ್ಲಿ ಮಾತಾಡಬಾರ್ದು ಅನ್ನೋದು ಒಂಥರ ಮೆಚ್ಯೂರ್ಡ್ ಆಗಿ ಇದ್ದಾರೆ. ಆದ್ದರಿಂದ ಇವರಿಗೆ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಅದ್ರ ಜೊತೆಗೆ ಇವ್ರ ಪ್ರೀ ಎಕ್ಸಿಸ್ಟಿಂಗ್ ಕೂಡ ತುಂಬ ಸಾಕಾಗಿದೆ. ಸ್ಟಾರ್ಟಿಂಗ್ 2 ವೀಕಲ್ಲೂ ಸ್ಟಾರ್ಟಿಂಗ್ 2 ಡೇಸಲ್ಲೂ ಸ್ಕ್ರೀನ್ ಪೇಸ್ ಅನ್ನೋದು ತುಂಬ ಚೆನ್ನಾಗಿತ್ತು ಇವ್ರಿಗೆ, ಗೌತಮಿ ಅವ್ರಿಗೆ. ಪರವಾಗಿಲ್ಲ, ತುಂಬ ಚೆನ್ನಾಗಿ ಸ್ಟ್ರಾಂಗ್ ವೋಟಿಂಗ್ ಇದೆ. ಅವ್ರ ಫ್ಯಾನ್ಸ್ಗಂತೂ ಈ ರೀತಿ ವೋಟ್ ಮಾಡ್ತಾ ಇರೋದಕ್ಕೆ ನಾನು ಹ್ಯಾಟ್ಸ್ ಆಫ್ ಅಂತೂ ಹೇಳಲೇಬೇಕು. ನೆಕ್ಸ್ಟು 3rd ಪ್ಲೇಸಲ್ಲಿ ಬಂದು ಇಬ್ಬರಿದ್ದಾರೆ. ಯಾರು ಅಂತಂದರೆ ಒಂದು ಶಿಶಿರ್ ಅವರು, ನೆಕ್ಸ್ಟ್ ಬಂದು ಮೋಕ್ಷಿತಾ ಅವರು. ಇಬ್ಬರಿಗೂ 15% ವೋಟ್ ಅನ್ನೋದು ಬೀಳ್ತಾ ಇದೆ. ಮೋಕ್ಷಿತಾ ಅವ್ರಿಗೆ ಬಂದರೆ ಅವರು ಟಾಸ್ಕ್ ಆಡಿದ್ದಂತೂ ಏನೂ ಇಲ್ಲ, ನಾರ್ಮಲ್ ಆಗೇ ಇದ್ದಾರೆ. ಹೌಸಲ್ಲ ಅಷ್ಟು ಇದು ಮಾಡ್ಕೊಂಡಿದ್ದು ಏನೂ ಇಲ್ಲ, ಮಾತಾಡಿದ್ದು ಏನಿಲ್ಲ, ನಾರ್ಮಲ್ ಆಗಿದ್ದಾರೆ. ಆದರೆ ಅವ್ರಿಗೆ ಪ್ರೀ ಎಕ್ಸಿಸ್ಟಿಂಗ್ ಫ್ಯಾನ್ ಬೇಸಿಂದ ಇಷ್ಟೊಂದು ವೋಟ್ ಪೋಲ್ ಅನ್ನೋದು ಆಗ್ತಾ ಇದೆ. ಆದರೆ ಶಿಶಿರ್ ಅವ್ರಿಗೆ ಬಂದರೆ ಅವ್ರಿಗೂ 15% ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಆದರೆ ಶಿಶಿರ್ ಅವರು ಬಂದು ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಟಾಸ್ಕ್ ಅಂತ ಬಂದಾಗ 100% ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಗೇಮ್ ಆಡ್ತಾ ಇದ್ದಾರೆ. ನೆನ್ನೆನೂ ಅಷ್ಟೇ, ಇವತ್ತು ಅಷ್ಟೇ, ಮೊನ್ನೆ ಮಾತಾಡಬೇಕಾದ್ರೂ ಅಷ್ಟೇ, ಎಲ್ಲಿ ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಅಗ್ರೆಷನ್ನು ಅಷ್ಟೇ ತುಂಬ ರೈಟ್ ವೇನಲ್ಲಿ ಅವರು ಹೋಗ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು. ಅವ್ರಿಗೆ 15% ವೋಟ್ ಅನ್ನೋದು ಪೋಲ್ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ನಮ್ಮ ಲಾಯರ್ ಜಗದೀಶ್ ಅವರು. ಲಾಯರ್ ಜಗದೀಶ್ ಅವ್ರಿಗೂ ಸಹ ತುಂಬ ಸ್ಟ್ರಾಂಗಾಗಿ ವೋಟ್ ಪೋಲ್ ಅನ್ನೋದು ಆಗ್ತಾ ಇದೆ. ಯಾಕಂತಂದರೆ ಈ 4 ದಿನದಲ್ಲಿ ಲಾಯರ್ ಜಗದೀಶ್ ಅವರನ್ನು ತೆಗೆದುಬಿಟ್ಟು ಬಿಗ್ ಬಾಸ್ ನೋಡಿದ್ರೆ ನಿಜವಾಗ್ಲೂ ಏನು ಕಂಟೆಂಟ್ ಇಲ್ಲ ಅಂತ ಹೇಳ್ಬೋದು. ತುಂಬ ಮಸಾಲೆ ಕೊಟ್ಟರು ಅಂತ ಹೇಳ್ಬೋದು. ನೆಗೆಟಿವ್ ಆರ್ ಪಾಸಿಟಿವ್ ಯಾವುದಾದ್ರೂ ಸರಿ, ಅವರು ಕಂಟೆಂಟನ್ನು ಕೊಟ್ಟಿದ್ದಾರೆ, TRPಗೋಸ್ಕರ ಅವ್ರು ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇವ್ರಿಗೆ ಬಂದು 10-12% ವೋಟ್ ಪೋಲ್ ಅನ್ನೋದು ಆಗ್ತಾ ಇದೆ ಈಗ. ಯಾಕಂದರೆ ಕೆಲವರು ಲಾಯರ್ ಅವರು ಇಷ್ಟ ಇಲ್ದವರು ಇರ್ತಾರೆ. ಒಂದು ಕಡೆ ನೆಗೆಟಿವ್ ಎಷ್ಟಿರುತ್ತೋ ಪಾಸಿಟಿವ್ ಕೂಡ ಅಷ್ಟೇ ಇರುತ್ತೆ. ಪಾಸಿಟಿವ್ ಆಗಿರೋರು ಕೂಡ ತುಂಬ ಜನ ಇರ್ತಾರೆ. ಇವ್ರಿಗೂ ಸಹ 12% ವೋಟ್ ಅನ್ನೋದು ಪೋಲ್ ಆಗ್ತಾ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಭವ್ಯ ಗೌಡ ಅವರು. ಭವ್ಯ ಗೌಡ ಅವ್ರಿಗೆ 9-10% ವೋಟ್ ಅನ್ನೋದು ಪೋಲ್ ಆಗ್ತಾ ಇದೆ. ಭವ್ಯ ಗೌಡ ಅವರು ಅಷ್ಟೇ ಇಲ್ಲಿ ಹೌಸಲ್ಲಿ ಅಷ್ಟೊಂದು ಇದು ಮಾಡಿ ಪಾಸಿಟಿವ್ಗಿಂತ ನೆಗೆಟಿವ್ ಆಗಿದೆ ಜಾಸ್ತಿ. ಯಾಕಂತಂದರೆ ಅವರು ಆ್ಯಟಿಟ್ಯೂಡು, ಅವರು ಓವರ್ ಆ್ಯಕ್ಟಿಂಗಿಂದಾಗಿ ತುಂಬ ನೆಗೆಟಿವ್ ಆದರೂ ಸಹ ಇವ್ರಿಗೆ 9-10% ವೋಟಿಂಗ್ ಅನ್ನೋದು ಪೋಲ್ ಆಗ್ತಾ ಇದೆ. ಯಾಕೆ ಅಂತಂದರೆ ಅವ್ರಿಗೆ ಪ್ರೀ ಎಕ್ಸಿಸ್ಟಿಂಗ್ ಫ್ಯಾನ್ ಬೇಸ್ ಇದೆ. ಆದ್ದರಿಂದ ಇವ್ರಿಗೆ ವೋಟ್ ಅನ್ನೋದು ಪೋಲ್ ಆಗ್ತಾ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಇರ್ತಕ್ಕಂಥ 3 ಜನ ಯಾರು ಅಂತಂದರೆ ಮಾನಸ ಅವರು, ಹಂಸ ಅವರು, ಅದರ ಜೊತೆಗೆ ಯಮುನಾ ಅವರು. ಈ ಮೂವರಿಗೂ ಸಹ 3% ವೋಟ್ ಅನ್ನೋದು ಪೋಲ್ ಆಗ್ತಾ ಇದೆ. ಅದರಲ್ಲಿ ನೋಡಿಕೊಂಡ್ರೆ ಸ್ವಲ್ಪ ಮೂವರಲ್ಲೂ ಮಾನಸ ಅವ್ರಿಗೆ ಸ್ವಲ್ಪ ಜಾಸ್ತಿ ವೋಟ್ ಪರ್ಸೆಂಟೇಜ್ ಅನ್ನೋದು ಪೋಲ್ ಆಗ್ತಾ ಇದೆ. ಮಾನಸ ಅವರು ಕೂಡ ಈ ವೀಕ್ ಚೇಂಜ್ ಆಗೋ ಚಾನ್ಸಸ್ಸು ಜಾಸ್ತಿನೇ ಇದೆ ಅಂತ ಹೇಳ್ಬೋದು.
ಇನ್ನು ಲೀಸ್ಟ್ ಬಟ್ ನಾಟ್ ಲೀಸ್ಟ್ ಬಂದರೆ ಇಬ್ಬರಿದ್ದಾರೆ, ಯಮುನಾ ಮತ್ತು ಹಂಸ ಅವರು ಇಬ್ಬರಿಗೂ 3%, 2.5 to 3% ವೋಟ್ ಮಾತ್ರ ಪೋಲ್ ಆಗ್ತಾ ಇದೆ. ಅದರಲ್ಲಿ ಯಮುನಾ ಅವ್ರಿಗೆ ಯಾಕೆ ಹಿಂಗಾಯಿತು ಅಂತಂದರೆ ಸ್ಟಾರ್ಟಿಂಗ್ 2 ಡೇಸಲ್ಲಿ ಅವ್ರಿಗೆ ಬಂದಿದ್ದೆಲ್ಲ ನೆಗೆಟಿವ್ ಫುಟೇಜ್, ಅವ್ರು ಮಾಡಿದ್ದೆಲ್ಲ ಓವರ್ ಆ್ಯಕ್ಟಿಂಗೆ. ಅದರಿಂದ ಫ್ಯಾನ್ಸ್ ಜೊತೆ ಅವರು ಕನೆಕ್ಟ್ ಆಗೋದಕ್ಕೆ ಆಗಲಿಲ್ಲ, ತುಂಬ ನೆಗೆಟಿವ್ ಆಗೋದ್ರು ಪಾಪ ಬೇಬಿ ಅಮ್ಮ ಅವರು. ಅದರಿಂದ ಅವ್ರಿಗೆ ಏನಾಗಿದೆ, ವೋಟಿಂಗ್ ಅನ್ನೋದು ಕಡಿಮೆ ಬೀಳ್ತಾ ಇದೆ. ಆದರೆ ಲಾಸ್ಟಲ್ಲಿ ಇರ್ತಕ್ಕಂಥ ಹಂಸ ಅವರು ಬಂದರೆ ಅವ್ರದ್ದೊಂಥರ ಡಿಫ್ರೆಂಟು, ಅವ್ರದ್ದು ನೆಗೆಟಿವ್ ಇಲ್ಲ, ಪಾಸಿಟಿವ್ ಇಲ್ಲ, ಅಸಲಿಗೆ ಅವ್ರಿಗೆ ಸ್ಕ್ರೀನ್ ಪೇಸೇ ಇಲ್ಲ. ಬೇಕಾದರೆ ನೀವು ನೋಡ್ಕೊಳ್ಳಿ, ಎಪಿಸೋಡಲ್ಲಾಗಿರ್ಬೋದು, ಪ್ರೋಮೋನಲ್ಲಾಗಿರ್ಬೋದು, ಅವರು ತುಂಬ ಎಲ್ಲೂ ಕಾಣಿಸ್ಕೊತಾನೆ ಇಲ್ಲ, ಅವ್ರ ಫುಟೇಜ್ ಅನ್ನೋದೇ ಇಲ್ಲ. ಈ ಫುಟೇಜೇ ಇಲ್ಲ ಅಂತಂದರೆ ಅವ್ರು ಆ್ಯಕ್ಟಿವ್ ಆಗಿದ್ದಾರೆ ಅಂತ ಹೆಂಗೆ ಕಾಣಿಸುತ್ತೆ ಹೇಳಿ ಫ್ಯಾನ್ಸ್ಗೆ? ಅವರು ಪಾಪ ವೋಟ್ ಮಾಡ್ತಾ ಇದ್ದಾರೆ, 3% ವೋಟ್ ಬೀಳ್ತಾ ಇದೆ. ಬಟ್ ಅವ್ರದ್ದು ಕಂಟೆಂಟ್ ಇಲ್ಲ, ಪರ್ಫಾರ್ಮೆನ್ಸ್ ಇಲ್ಲ, ಏನೂ ಇಲ್ಲ, ನೆಗೆಟಿವ್ ಇಲ್ಲ, ಪಾಸಿಟಿವ್ ಇಲ್ಲ. ಅದರಿಂದ ಸೈಲೆಂಟ್ ಆಗಿರೋದ್ರಿಂದ ವೋಟಿಂಗ್ ಅನ್ನೋದು ಕಡಿಮೆ ಬೀಳ್ತಾ ಇದೆ. ನನ್ನ ಪ್ರಕಾರ ಬಂದು ಈ ಮಾನಸ ಮತ್ತು ಯಮುನಾ ಮತ್ತು ಹಂಸ ಅವರಲ್ಲಿ ಮೂವರಲ್ಲಿ ಯಾರು ಬೇಕಾದರೂ ಎಲಿಮಿನೇಟ್ ಆಗ್ಬೋದು. ಚಾನ್ಸಸ್ಸು ಜಾಸ್ತಿ ಇರೋದು ಅಂತಂದರೆ ಯಮುನಾ ಮತ್ತು ಹಂಸ ಅವ್ರ ನಡುವೆ ಚಾನ್ಸಸ್ಸು ಜಾಸ್ತಿ ಇದೆ. ಇಬ್ಬರಲ್ಲಿ ಯಾರು ಬೇಕಾದರೂ ಎಲಿಮಿನೇಟ್ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ. ನೀವು ಯಾರಾದರೂ ಹಂಸ ಮತ್ತು ಯಮುನಾ ಫ್ಯಾನ್ಸ್ ಇದ್ದರೆ ನೀವು ನಿಮ್ಮ ಕಂಟೆಸ್ಟೆಂಟ್ಗೆ ಸ್ವಲ್ಪ ಸ್ಟ್ರಾಂಗ್ ಆಗಿ ವೋಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಿಮ್ಮ ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿನೇ ಇದೆ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಆ ವೋಟಿಂಗ್ ಪೋಲ್ ಅನಾಲಿಸಿಸಲ್ಲಿ ಶೂಟ್ ಶಾಟ್ ಆಗಿ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ನ ತಿಳ್ಕೊಂಡು, ನನಗೇನೋ ಇರೋ ಇನ್ಫಾರ್ಮೇಷನನ್ನು ತಿಳ್ಕೊಂಡು ನಾನು ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.